ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಾಗಿದೆ. ಆಮೆನ್, ಹಲ್ಲೆಲೂಯಾ. ಸೊ ಆಗಿದೆ, ದೇವರು ನಮ್ಮನ್ನ ಪ್ರೀತಿಸಿ ಈ ದಿನವನ್ನು ಒದಗಿಸಿಕೊಟ್ಟು ಈ ದಿನಕ್ಕಾಗಿ ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 105 2ನೇ ವಚನ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಈ ಲೋಕದಲ್ಲಿ ಹುಟ್ಟಿದ ದಿನದಿಂದ ನಮಗೆ ದೇವರು ಕಾರ್ಯಗಳನ್ನ ಮಾಡ್ತಿದ್ದಾರೆ ಅನ್ನುವಂಥ ಮತ್ತೆ ನಾವು ತಿಳಿದುಕೊಂಡ ದಿನದಿಂದ ಇಂದಿನವರೆಗೂ ದೇವರು ಏನೆಲ್ಲ ಮೇಲುಗಳನ್ನ, ಏನೆಲ್ಲ ಉಪಕಾರಗಳನ್ನ, ಏನೆಲ್ಲ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ, ಮಹೋನ್ನತವಾದಂಥ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಮಾಡಿದಾರೋ ಅದನ್ನು ನಾವು ಧ್ಯಾನಿಸುವಂಥವರಾಗಿರ್ಬೇಕು. ಅದನ್ನು ನಾವು ಜ್ಞಾಪಿಸಿಕೊಳ್ಳುವಂಥವರಾಗಿರ್ಬೇಕು. ಪ್ರತಿ ಕ್ಷಣ ದೇವರನ್ನ ಸ್ತುತಿಸುವಂಥವರಾಗಿರ್ಬೇಕು. ನಮ್ಮಂಥವ್ರು ಈ ದಿನ ಇಲ್ಲ. ನಮ್ಮಂತ ಹಾಗೆ ಬದುಕೋರು ಎಷ್ಟೋ ಜನರು ಅನಾರೋಗ್ಯದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ನಮಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಅಂಗಾಂಗಗಳನ್ನ ಕೊಟ್ಟಿದ್ದಾರೆ. ದೇವರನ್ನ ಸ್ತುತಿಸ್ಲಿಕ್ಕೆ, ದೇವ್ರನ್ನ ಮಹಿಮೆ ಪಡಿಸಿ ನಾವು ನೋಡ್ತಾ ಇದ್ದೇವೆ, ನಾವು ಮಾತನಾಡ್ತೇವೆ, ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಳ್ತಾ ಇದ್ದೇವೆ. ಹೌದಾ? ಇಷ್ಟೆಲ್ಲ ಅನುಕೂಲತೆಯನ್ನ ದೇವರು ಒದಗಿಸಿಕೊಟ್ಟು ಉಸಿರು ಕೊಟ್ಟು ಜೀವಿಸ್ಲಿಕ್ಕೆ ಕೃಪೆ ಮಾಡಿ ಕೊಡ್ತಿರುವಾಗ ನಾವೆಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ? ನಾವೆಷ್ಟರ ಮಟ್ಟಿಗೆ ದೇವರನ್ನ ಆರಾಧಿಸ್ತಾ ಇದ್ದೇವೆ? ಆತನ ಅದ್ಭುತ ಕೃತ್ಯಗಳನ್ನ ನಾವು ಧ್ಯಾನಿಸ್ತಾ ಇದ್ದೇವೆ, ಸ್ಮರಿಸಿಕೊಳ್ತಾ ಇದ್ದೇವೆ, ಇತರರಿಗೆ ನಾವು ತಿಳಿಸ್ತಾ ಇದ್ದೇವೆ? ಒಂದು ಬಾರಿ ಆಲೋಚನೆ ಮಾಡಿದೀವ? ನಮಗೇನ್ ಬೇಕು ಅದನ್ನೆಲ್ಲ ದೇವರ ಬಳಿಯಲ್ಲಿ ಕೇಳುವಂಥದ್ದೇ ಆಯ್ತು. ಆದ್ರೆ ದೇವರು ನಮಗಾಗಿ ಮಾಡಿದ ಎಲ್ಲ ಮೇಲುಗಳನ್ನ ಜ್ಞಾಪಿಸಿಕೊಳ್ತಾ ಇದ್ದೇವ? ಅದು ಚಿಕ್ಕದೇ ಆಗಿರ್ಬೋದು, ಅದು ದೊಡ್ಡದೇ ಆಗಿರ್ಬೋದು, ಅದೇನೇ ಆಗಿರ್ಬೋದು, ದೇವರು ನಮ್ಮನ್ನ ಬದುಕಿಸ್ತಾ ಇದ್ದಾರಂದ್ರೆ ಆತನ ಕೃಪೆ, ಆತನ ಕನಿಕರದಿಂದಲೇ. ಆಮೇನ್. ಅದನ್ನು ನಾವು ಜ್ಞಾಪಿಸಿಕೊಳ್ಳುವಂಥವ್ರಾಗಿರ್ಬೇಕು, ಅದನ್ನು ನಾವು ಧ್ಯಾನಿಸುವಂಥವ್ರಾಗಿರ್ಬೇಕು. ಅದಕ್ಕೆ ದಾವೀದನು ಭಕ್ತನ ಹೇಳ್ತಾನೆ, ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ನಾನು ಮರೆಯೋದು. ಎಸ್, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನಾವು ಮರಿಬಾರ್ದು, ಎಲ್ಲವನ್ನು ಜ್ಞಾಪಿಸಿಕೊಳ್ಬೇಕು. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 10 ಜನ ಕುಷ್ಠರೋಗಿಗಳು ಸ್ವಸ್ಥತೆಯನ್ನು ಹೊಂದಿಕೊಂಡು, ಆದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದು ಒಬ್ಬನೇ. ಅಂತ ಸ್ಥಿತಿಯಲ್ಲಿದ್ದೇವಾ? ಇನ್ನು 9 ಜನರ ಪರಿಸ್ಥಿತಿ ಸ್ವತಃವನ್ನು ಹೊಂದಿಕೊಂಡ್ರು. ಅಷ್ಟು ವರ್ಷಗಳ ಕಾಲ ನೋವಿನಲ್ಲಿ, ವೇದನೆಯಲ್ಲಿ, ಯಾರು ಕೂಡ ಅವರ ಹತ್ತಿರ ಸುಳಿಯದ ರೀತಿಯಲ್ಲಿ, ಹೊತ್ತಿಗೆ ಊಟ ಇಲ್ಲದ ಸ್ಥಿತಿಯಲ್ಲಿ, ಹೊತ್ತುಕೊಳ್ಳಲಿಕ್ಕೆ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ, ಊರಿನ ಆಚೆ ಇರುವಂತ ಸ್ಥಿತಿಯಲ್ಲಿ ಅವರ ಜೀವನ ಇತ್ತು. ಆದ್ರೆ ದೇವರವರಿಗೆ ಸ್ವಸ್ಥತೆ ಕೊಟ್ರು. ಆದ್ರೆ ಅವರು ದೇವರನ್ನ ಧ್ಯಾನಿಸಲ್ಲ. ದೇವರು ಮಾಡಿದ ಅದ್ಭುತ ಕೃತ್ಯಗಳನ್ನ ಧ್ಯಾನಿಸ್ಲಿಕ್ಕೆ ಬಂದಿಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಕುಷ್ಠರೋಗಿ ಮಾತ್ರವೇ ದೇವರ ಸಮ್ಮುಖಕ್ಕೆ ಬಂದು ಕುಣಿದು ಸಂತೋಷಿಸಿ ದೇವರ ನಾಮವನ್ನು ಘನಪಡಿಸಿದ್ರು. ಯಾವ ರೀತಿ ಇದೆ ನಮ್ಮ ಪರಿಸ್ಥಿತಿ? ಒಬ್ಬ ವ್ಯಕ್ತಿ ಆಗಿದೆಯಾ ಅಥವಾ 9 ಜನರ ಜೀವಿತದ ರೀತಿಯಲ್ಲಿ ನಾವಿದ್ದೇವ? ನಿಜವಾಗಿಯೂ ನಾವು ದೇವರ ಅದ್ಭುತ ಕೃತ್ಯಗಳನ್ನ ಧ್ಯಾನಿಸ್ತಾ ಇದ್ದೇವ? ಆಲೋಚನೆ ಮಾಡೋಣ. ಎಷ್ಟೋ ಅದ್ಭುತಗಳನ್ನ ನಾವು ಕೇಳುವುದಕ್ಕಿಂತ ಮುಂಚೆವೇ ಎಲ್ಲವನ್ನು ಒದಗಿಸಿಕೊಟ್ಟಂತ ದೇವರು, ಆಲೋಚನೆ ಮಾಡಿದ ತಕ್ಷಣವೇ ಅದನ್ನ ಹೊಂದಿಕೊಳ್ಳುವಂತ ರೀತಿ ಮಾಡಿದಂತ ದೇವರು, ಕೇಳಿದಾಗ ಎಷ್ಟೋ ಅದ್ಭುತವಾಗಿ ನಮ್ಮ ಜೀವಿತವನ್ನು ರೂಪಿಸ್ತಾ ಇರುವಂತ ದೇವರು, ಪ್ರತಿ ಅವಶ್ಯಕತೆಗಳನ್ನ ಸಂಧಿಸ್ತಾ ಇರುವಂತ ದೇವರು, ಇಷ್ಟೆಲ್ಲ ಅದ್ಭುತಗಳನ್ನ ಮಾಡ್ತಾ ಇರುವಂತ ದೇವರಿಗೆ ನಾವೆಷ್ಟು ಕೃತಜ್ಞತೆ ಉಳ್ಳವರಾಗಿದ್ದೀವಿ? ನಾವೆಷ್ಟು ಜನರಿಗೆ ದೇವರು ನಮ್ಮ ಜೀವನದಲ್ಲಿ ಇದು ಮಾಡಿದ ಎಂಬುದಾಗಿ ಯಥಾರ್ಥವಾಗಿ, ಸತ್ಯವಾಗಿ, ಮುಜುಗರ ಪಡದೆ, ಸಂತೋಷವಾಗಿ, ಮನಸ್ಫೂರ್ತಿಯಾಗಿ ನಾವು ದೇವರಿಗೆ ಮಹಿಮಕಾರವಾಗಿ ನಾವು ನಿಲ್ತಾ ಇದ್ದೇವೆ, ಆತನನ್ನ ವರ್ಣಿಸ್ತಾ ಇದ್ದೇವೆ? ಒಂದು ಬಾರಿ ಆಲೋಚನೆ ಮಾಡೋಣ. ಕೆಲವೊಬ್ರು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳಲಿಕ್ಕೂ ಕೂಡ ಮುಜುಗರ ಪಡುವಂತ ಸ್ಥಿತಿಯಲ್ಲಿ ಇದ್ದೇವೆ ಪ್ರಿಯರೇ. ಜನರ ಮುಂದೆ ನಾನು ಕ್ರಿಸ್ತನವನು ಎಂಬುದಾಗಿ ಒಪ್ಪಿಕೊಳ್ಳೋದಿದ್ರೆ ಒಂದು ದಿನ ಬರುತ್ತೆ, ಕ್ರಿಸ್ತನು ಕೂಡ ಇವ್ರ್ಯಾರೋ ನನಗೆ ಗೊತ್ತಿಲ್ಲ, ನನ್ನವರಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕಾಗಿ ಪ್ರತಿ ಕ್ಷಣ, ಪ್ರತಿನಿತ್ಯ ನಾವು ಆತನನ್ನ ಧ್ಯಾನಿಸ್ತಾ ಇರಬೇಕು. ಆತನು ಮಾಡಿದ ಕಾರ್ಯಗಳನ್ನ ನಾವು ಧ್ಯಾನಿಸುವಂಥದ್ದಲ್ಲದೆ
ಇತರರಿಗೂ ಕೂಡ ನಾವು ತಿಳಿಸುವಂಥದ್ದಾಗುತ್ತೆ. ಅದು ದೇವರಿಗೆ ಮಹಿಮೆ. ಆಮೇಲೆ ಆ ದೇವರಿಗೆ ಎಷ್ಟೋ ಸಂತೋಷದ ಒಂದು ಕಾರ್ಯ. ನಾವು ಮೆಚ್ಚಿಸುವಂಥವ್ರಾಗಿರ್ಬೇಕು, ದೇವರನ್ನ ನಾವು ಸ್ತುತಿಸುವಂಥವ್ರಾಗಿರ್ಬೇಕು, ನಾವು ಸ್ಮರಿಸುವಂಥವ್ರಾಗಿರ್ಬೇಕು. ಆಗಲೇ ಇನ್ನೂ ಅದಕ್ಕಿಂತ ಉನ್ನತವಾದಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಅಲ್ಪವಾದದ್ದನ್ನೇ ನಾವು ತಿಳಿಸದೇ ಇದ್ರೆ ಉನ್ನತವಾಗಿರುವಂಥದ್ದು ಯಾವ ರೀತಿ ಹೊಂದಿಕೊಳ್ತೇವೆ ಪ್ರಿಯರೇ ನಮ್ಮ ಜೀವನದಲ್ಲಿ? ಇನ್ನು ಅಲ್ಪವಾಗಿರುವಂಥದ್ದು ದೇವರಿಗೆ ಉನ್ನತವಾಗಿ ನೀನು ಸಾರು, ಖಂಡಿತವಾಗಿ ಉನ್ನತವಾದಂಥ ಕಾರ್ಯಗಳನ್ನ ದೇವರು ನಿನ್ನ ಜೀವನದಲ್ಲಿ ಮಾಡ್ತಾರೆ. ಆಮೇನ್. ಯಾವುದಕ್ಕಾಗಿ ಎದುರು ನೋಡ್ತಿದ್ಯಾ? ಯಾವ ಕಾರ್ಯ ನಿನ್ನ ಜೀವನದಲ್ಲಿ ನಡಿಬೇಕೆಂಬುದಾಗಿ ಎದುರು ನೋಡ್ತಾ ಇದೆಯಾ? ಇದುವರೆಗೂ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೋ ಅದನ್ನ ಧ್ಯಾನಿಸು, ಇತರರಿಗೆ ತಿಳಿಸು. ಏನನ್ನ ನೀನು ಬೇಡ್ಕೊಳ್ತಿದ್ಯೋ ಅದಕ್ಕಿಂತ ಉನ್ನತವಾಗಿ ದೇವರು ನಿನ್ನ ಜೀವನದಲ್ಲಿ ಕೊಡುವಂಥ ದೇವರಾಗಿದ್ದಾರೆ. ಆಮೇಲೆ ದೇವ್ರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥಿಸಿಕೊಳ್ಳೋಣ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಲಾಗಿದೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರ ಉನ್ನತ ಸ್ತೋತ್ರ. ಅಪ್ಪ, ನಿನ್ನ ಅದ್ಭುತ ಕೃತ್ಯಗಳನ್ನ ವರ್ಣಿಸುವಂತವರಾಗಿ, ಧ್ಯಾನಿಸುವಂತವರಾಗಿ, ಇತರಿಗೆ ತಿಳಿಸುವಂತವರಾಗಿ ಪ್ರತಿಯೊಬ್ಬರೊಟ್ಟಿಗೂ ಮಾತನಾಡಿಸುವ ಇವಾಗ ಮೂಲಕ ಪ್ರತಿಯೊಬ್ಬರನ್ನ ಆಶ್ವಸಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.